ಸ್ನೇಹಿತರೆ, ಇವತ್ತು ನಾನು ಇತ್ತೀಚೆಗೆ ಬಿಡುಗಡೆಯಾದ ಒಂದು ಸೀರೀಸ್ ಬಗ್ಗೆ ಹೇಳ್ತಿದ್ದೀನಿ. ಅದರ ಹೆಸರು ಪ್ರೀತಮ್ ಅಂಡ್ ಪೆಡ್ರೋ. ಈ ವಿಡಿಯೋ ನೋಡಿದ್ರೆ ಸೀರೀಸ್ ತುಂಬಾ ಮಜಾ ಕೊಡುತ್ತೆ. ಬೇಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಸೀನ್ ನಲ್ಲೇ ಇಬ್ಬರು ಬುರ್ಖಾ ಹಾಕೊಂಡು ರಾತ್ರಿ ಹೊತ್ತು ಎಟಿಎಂ ಮಷಿನ್ ಕಿತ್ತೋಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಕೈಯಿಂದ ಆಗಲ್ಲ. ಆಗ ಮೂರನೇ ಕಳ್ಳ ಗಾಡಿ ತಂದು ಅದಕ್ಕೆ ಚೈನ್ ಕಟ್ಟಿ ಇಡೀ ಎಟಿಎಂ ಮಷಿನ್ನೇ ಎತ್ಕೊಂಡು ಓಡಿ ಹೋಗ್ತಾರೆ. ಪಕ್ಕದಲ್ಲೇ ಮಲಗಿದ್ದ ಒಬ್ಬ ಭಿಕ್ಷುಕ ಇದನ್ನೆಲ್ಲ ನೋಡ್ತಿರ್ತಾನೆ. 4 ಜನ ಬುರ್ಖಾ ಹಾಕೊಂಡು ಕಳ್ಳತನ ಮಾಡಿದ್ದನ್ನ. ಮುಂದಿನ ಸೀನ್ನಲ್ಲಿ ಪ್ರೀತಮ್ ಅನ್ನೋ ಹುಡುಗ ತನ್ನ ಅಜ್ಜನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬರ್ತಾನೆ. ಕಾನ್ಸ್ಟೇಬಲ್, ಏನು ಕಳ್ಕೊಂಡ್ರಿ ಅಂತ ಕೇಳಿದ್ರೆ ಅಜ್ಜ ಹೇಳ್ತಾರೆ, ನನ್ನ ಹೆಂಡತಿ ಧ್ವನಿ ರೆಕಾರ್ಡ್ ಮಾಡಿದ್ದ ಒಂದು ಹಳೆ ಕ್ಯಾಸೆಟ್ ಕಳೀತು ಅಂತ. ಬೆಲೆ ಎಷ್ಟು ಅಂದ್ರೆ ಅದನ್ನ 19ನೇ ಶತಮಾನದಲ್ಲಿ 500 ರೂಪಾಯಿಗೆ ತಗೊಂಡಿದ್ದೆ ಅಂತಾರೆ. ಇತ್ತ ಇಡೀ ಎಟಿಎಂ ಮಷಿನ್ ಕಳ್ಳತನ ಆಗಿರೋವಾಗ ಇವರು 500 ರೂಪಾಯಿ ಕ್ಯಾಸೆಟ್ ಹಿಂದೆ ಬಿದ್ದಿದ್ದಾರಲ್ಲ ಅಂತ ಕಾನ್ಸ್ಟೇಬಲ್ ಇಬ್ರನ್ನು ಗದರಿಸಿ ಓಡಿಸ್ತಾನೆ. ಆದ್ರೆ ಪ್ರೀತಮ್ ಅಜ್ಜನನ್ನ ಟ್ಯಾಕ್ಸಿಯಲ್ಲಿ ಮನೆಗೆ ಕಳಿಸಿ ಮತ್ತೆ ವಾಪಸ್ ಸ್ಟೇಷನ್ಗೆ ಬರ್ತಾನೆ. ಅದ್ರಲ್ಲಿ ನನ್ನ ಅಜ್ಜಿ ಧ್ವನಿ ಇತ್ತು. ಅಜ್ಜ ಪ್ರತಿದಿನ ಬೆಳಗ್ಗೆ ಅದನ್ನ ಕೇಳಿ ಖುಷಿ ಪಡ್ತಿದ್ರು. ಪ್ಲೀಸ್ ಅದನ್ನ ಹುಡುಕಿಕೊಡಿ ಅಂತ ಕೇಳ್ಕೊಳ್ತಾನೆ. ಆದ್ರೆ ಪೊಲೀಸ್ನವ ಸಿಟ್ಟಿಗೆದ್ದು ಪ್ರೀತಮ್ನನ್ನೇ ಲಾಕಪ್ಗೆ ಹಾಕ್ತಾನೆ. ಆಗಲೇ ಇನ್ಸ್ಪೆಕ್ಟರ್ ಪೆಡ್ರೋ ಎಂಟ್ರಿ ಆಗೋದು. ಪ್ರೀತಮ್, ನನ್ನ ಬಿಡಿ, ಅಜ್ಜ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಅಂತ ಗೋಗರೆಯುತ್ತಿರ್ತಾನೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು ಪೆಡ್ರೋಗೆ ಹೇಳ್ತಾನೆ, ಈ ಭಿಕ್ಷುಕ 4 ಜನ ಎಟಿಎಂ ತಗೊಂಡು ಹೋಗೋದನ್ನ ನೋಡಿದ್ದಾನೆ ಅಂತ. ಇದ್ರ ಮಧ್ಯೆ ಪ್ರೀತಮ್ ಟಪಟಪ ಅಂತ ಮಾತಾಡೋಕೆ ಶುರು ಮಾಡಿದಾಗ ಕಾನ್ಸ್ಟೇಬಲ್ ಇನ್ನೂ ಸಿಟ್ಟಾಗ್ತಾನೆ. ಆಗ ಪ್ರೀತಮ್ ಒಂದು ಡೀಲ್ ಮಾಡ್ತಾನೆ. ನಾನು ಆ ಎಟಿಎಂ ಎಲ್ಲಿದೆ ಅಂತ ಹುಡುಕಿ ಕೊಡ್ತೀನಿ, ನನಗೆ ಒಂದು ಕಂಪ್ಯೂಟರ್ ಕೊಡಿ ಸಾಕು ಅಂತ. ಇದನ್ನು ಕೇಳಿ ಪೆಡ್ರೋ ಒಪ್ಪಿ ಅವನನ್ನ ಲಾಕಪ್ ನಿಂದ ಹೊರಗೆ ತೆಗೆದು ಸಿಸ್ಟಮ್ ಮುಂದೆ ಕೂರಿಸ್ತಾನೆ. ಪ್ರೀತಮ್ ಕಂಪ್ಯೂಟರ್ನಲ್ಲಿ ಸ್ವಲ್ಪ ಹೊತ್ತು ಏನೋ ಕೆಲಸ ಮಾಡಿ 4 ಜನ ಆರೋಪಿಗಳ ಫೋಟೋ ಪ್ರಿಂಟ್ ತೆಗೆದು ಪೆಡ್ರೋ ಮುಂದೆ ಇಡ್ತಾನೆ. ಅಷ್ಟೇ ಅಲ್ಲ, ಇವತ್ತು ಈ ಮೇನ್ ಆರೋಪಿ ಸಿಗಲ್ಲ, ಯಾಕಂದ್ರೆ ಇವತ್ತು ಇವನ ಮದ್ವೆ ಅಂತಾನು ಹೇಳ್ತಾನೆ. ಪೆಡ್ರೋಗೆ ಮೊದಲು ನಂಬಿಕೆ ಬರದೆ ಇದ್ರೂ ಪ್ರೀತಮ್ ಕೊಟ್ಟ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿ ಒಂದು ಅಂಗಡಿಯ ಬೀಗ ಒಡೆದು ಒಳಗೆ ಹೋದ್ರೆ ಮಂಚದ ಮೇಲೆ ಬುರ್ಖಾ ಸಿಗುತ್ತೆ, ಜೊತೆಗೆ ಆ ಎಟಿಎಂ ಮಷಿನ್ ಕೂಡ ಸಿಗುತ್ತೆ. ಆದ್ರೆ ಒಳಗಿದ್ದ ದುಡ್ಡೆಲ್ಲ ಖಾಲಿಯಾಗಿರುತ್ತೆ. ಆಮೇಲೆ ಪೆಡ್ರೋ ಆ ಫೋಟೋಗಳನ್ನ ತಗೊಂಡು ಒಂದು ಮದ್ವೆ ಮೆರವಣಿಗೆಗೆ ಹೋಗ್ತಾನೆ. ಅಲ್ಲಿ ಪಿಂಟು, ವಿಲ್ಸನ್ ಅಂತ ಇಬ್ಬರು ಕಳ್ಳರು ಕುಣಿತಾ ಇರ್ತಾರೆ. ಮದುಮಗ ರಮೇಶ್ ಅನ್ನೋನೇ 3ನೇ ಕಳ್ಳ. ಪೊಲೀಸರನ್ನ ನೋಡಿದ ತಕ್ಷಣ ಎಲ್ಲರೂ ಓಡೋಕೆ ನೋಡ್ತಾರೆ. ಆದ್ರೆ ಪೊಲೀಸರು ಸುತ್ತುವರೆದು 4ನೇ ಸಂಗಡಿಗ ಸಂತೋಷ್ ಸೇರಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಠಾಣೆಗೆ ಬಂದ್ಮೇಲೆ ಪೆಡ್ರೋ ಪ್ರೀತಮ್ಗೆ ಕೇಳ್ತಾನೆ, ಇವರನ್ನ ಹೇಗೆ ಹುಡುಕಿದೆ ಅಂತ. ಆದ್ರೆ ಪ್ರೀತಮ್ಗೆ ಮನೆಗೆ ಹೋಗೋ ಅವಸರ. ಪೆಡ್ರೋ ಅವನನ್ನ ಕಾರ್ನಲ್ಲಿ ಮನೆಗೆ ಬಿಡೋಕೆ ಹೋಗುವಾಗ ದಾರಿಯಲ್ಲಿ ಪ್ರೀತಮ್ ಅಸಲಿ ಕಥೆ ಹೇಳ್ತಾನೆ. ಕಳ್ಳರು ಫೋನ್ ಬಳಸ್ತಾರಲ್ವಾ, ಗಾಡಿ ಮುಂದೆ ತಗೊಂಡು ಬಾ, ಹಿಂದೆ ತಗೊಂಡು ಬಾ ಅಂತ ಮಾತಾಡಿದ್ದಾರೆ. ಆ ಲೊಕೇಶನ್ನಲ್ಲಿ ಆ ಟೈಮ್ಗೆ ಆಕ್ಟಿವ್ ಆಗಿದ್ದ ಫೋನ್ಗಳಲ್ಲಿ ಪರಸ್ಪರ ಕಾಲ್ ಮಾಡ್ಕೊಳ್ತಿದ್ದ 4 ನಂಬರ್ಗಳನ್ನ ಟ್ರೇಸ್ ಮಾಡಿದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದಾಗ ಮದುಮಗ ರಮೇಶ್ಗೆ ಮದ್ವೆಗೆ ದುಡ್ಡು ಬೇಕಿತ್ತು ಅಂತ ಗೊತ್ತಾಯ್ತು. ಇದನ್ನ ಕೇಳಿ ಪೆಡ್ರೋ ಶಾಕ್ ಆಗಿ, ನೀನು ದೊಡ್ಡ ಟೆಕ್ ಕಂಪನಿಯಲ್ಲಿ ಇರಬೇಕಿತ್ತಪ್ಪ ಅಂತಾನೆ. ಮನೆ ಹತ್ರ ಬಂದಾಗ ಪ್ರೀತಮ್ ಮತ್ತೆ, ನನ್ನ ಟೇಪ್ ರೆಕಾರ್ಡರ್ ಮರಿಬೇಡಿ ಅಂತಾನೆ. ಪೆಡ್ರೋ ಖಂಡಿತ ಹುಡುಕಿ ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ಆಗಲೇ ಪೆಡ್ರೋಗೆ ಅವನ ಸೀನಿಯರ್ ಕರೆ ಮಾಡಿ, ಒಬ್ಬ ಮಿನಿಸ್ಟರ್ ಮನೆಯಲ್ಲಿ ಕಳ್ಳತನ ಆಗಿದೆ, ಬೇಗ ಬಾ ಅಂತಾರೆ. ಪೆಡ್ರೋ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಮಿನಿಸ್ಟರ್ ಹೆಂಡತಿಯ ಫೋನ್ ಕಳೆದಿದೆ ಅಂತ. ಆದ್ರೆ ಸುತ್ತಲೂ ಸಿಸಿಟಿವಿ ಇರೋದ್ರಿಂದ ಕಳ್ಳ ಒಳಗೆ ಬಂದಿರೋಕೆ ಚಾನ್ಸೇ ಇಲ್ಲ ಅಂತ ಪೆಡ್ರೋ ಒಂದು ಥಿಯರಿ ಹೇಳ್ತಾನೆ. ಅಲ್ಲಿ ವಿನ್ನಿ ಅನ್ನೋ ಹುಡುಗ ಕಾಣಿಸ್ಕೊಳ್ತಾನೆ. ಪೆಡ್ರೋ ಅವನನ್ನ ವಿಚಾರಣೆ ಮಾಡೋಕೆ ಹೋದ್ರೆ ಮಿನಿಸ್ಟರ್ ದಂಪತಿಗಳೇ ಅವನ ಪರವಾಗಿ ಮಾತಾಡ್ತಾರೆ. ಪೆಡ್ರೋ ಫೋನ್ ಮಾಡೆಲ್ ಮತ್ತು ಕಲರ್ ಕೇಳ್ಕೊಂಡು ಸಂಜೆಯೊಳಗೆ ಕಳ್ಳ ಫೋನ್ ಇಬ್ರನ್ನು ಹಿಡಿಕೊಡ್ತೀನಿ ಅಂತ ಸವಾಲ್ ಹಾಕಿ ಹೊರಡ್ತಾನೆ. ಆಮೇಲೆ ಅವನೇ ಅಂಗಡಿಗೆ ಹೋಗಿ ಅದೇ ಮಾಡೆಲ್ನ ಹೊಸ ಫೋನ್ ಕೊಂಡು ಸ್ಟೇಷನ್ನಲ್ಲಿದ್ದ ಕಳ್ಳ ರಮೇಶ್ಗೆ ಹೇಳ್ತಾನೆ, ನಿನಗೆ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಈ ಕಳ್ಳತನನು ನೀನೇ ಮಾಡಿದ್ದು ಅಂತ ಒಪ್ಕೋ ಅಂತ. ಜೈಲಿನಲ್ಲಿ ಒಳ್ಳೆ ಊಟ ಕೊಡ್ತಾರೆ ಅನ್ನೋ ಷರತ್ತಿನ ಮೇಲೆ ರಮೇಶ್ ಒಪ್ಕೊಳ್ತಾನೆ. ಆದ್ರೆ ಪೆಡ್ರೋ ಆ ಫೋನ್ ತಗೊಂಡು ಮಿನಿಸ್ಟರ್ ಮನೆಗೆ ಹೋದಾಗ ಮಿನಿಸ್ಟರ್ ಫೋನ್ ಮನೇಲೆ ಸಿಕ್ತು ಅಂತ ಹೇಳಿ ಪೆಡ್ರೋಗೆ ಬೈದು ಓಡಿಸ್ತಾರೆ. ಪೆಡ್ರೋ ಬೇಜಾರಾಗಿ ಮನೆಗೆ ಬಂದ್ರೆ ಹೆಂಡತಿ ಸಿಟ್ಟಲ್ಲಿ ಮಲಗಿರ್ತಾಳೆ. ಅವನೇ ಸ್ವಲ್ಪ ಕುಡ್ಕೊಂಡು ಕೂತಾಗ ಕಾನ್ಸ್ಟೇಬಲ್ ರೆಗ್ಗಿ ಕಾಲ್ ಮಾಡಿ ಬ್ಯಾಡ್ ನ್ಯೂಸ್ ಕೊಡ್ತಾನೆ. ಸಾರ್, ನಿಮ್ಮನ್ನ ಸೈಬರ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಮಾರನೇ ದಿನ ಪೆಡ್ರೋ ಸೈಬರ್ ಸೆಲ್ನಲ್ಲಿ ಡ್ಯೂಟಿಗೆ ಸೇರ್ತಾನೆ. ಆದ್ರೆ ಅವನಿಗೆ ಕಂಪ್ಯೂಟರ್ ಆನ್ ಮಾಡೋಕು ಬರಲ್ಲ. ಅಲ್ಲಿರೋ ಒಬ್ಬ ಲೇಡಿ ಆಫೀಸರ್ ಪಾಸ್ವರ್ಡ್ ಹೇಳಿ ಹೆಲ್ಪ್ ಮಾಡ್ತಾಳೆ.
ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದು ನನ್ನ ರೆಸ್ಟೋರೆಂಟ್ ಸರ್ವರ್ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಪೆಡ್ರೋಗೆ ಸೈಬರ್ ಅಟ್ಯಾಕ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಅವನು ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದ್ರಾ ಅಂತ ಕೇಳಿ ಆ ಕಂಪ್ಲೇಂಟ್ ಕೊಟ್ಟವನಿಗೆ ಸಿಟ್ಟು ಬರಿಸ್ತಾನೆ. ಪೆಡ್ರೋ ಬೇಸರದಿಂದ ಸೀನಿಯರ್ ಹತ್ರ ಹೋದ್ರೆ ಟ್ರಾನ್ಸ್ಫರ್ ನನ್ನ ಕೈಲ ಇಲ್ಲ ಅಂತ ಕೈ ತೊಳೆದುಕೊಳ್ತಾರೆ. ಬೇರೆ ದಾರಿ ಇಲ್ಲದೆ ಪೆಡ್ರೋ ಮತ್ತೆ ಪ್ರೀತಮ್ ಹತ್ರ ಹೋಗಿ ಸಹಾಯ ಕೇಳ್ತಾನೆ. ನನಗೆ 3-4 ಕೇಸ್ ಸಾಲ್ವ್ ಮಾಡಿಕೊಡು, ನನ್ನನ್ನ ಮತ್ತೆ ಕ್ರೈಮ್ ಬ್ರಾಂಚ್ಗೆ ಕಳಿಸ್ತಾರೆ ಅಂತ. ಪ್ರೀತಮ್ ಮೊದಲು ಒಪ್ಪಲ್ಲ. ಆದ್ರೆ ಪೆಡ್ರೋ ಹಾಗಾದ್ರೆ ನಿನ್ನ ಟೇಪ್ ರೆಕಾರ್ಡರ್ ಇನ್ನು ಸಿಗೋದು ಡೌಟು ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದಾಗ ಪ್ರೀತಮ್ ಒಪ್ಕೊಳ್ತಾನೆ. ಪೆಡ್ರೋ ಮನೆಗೆ ವಾಪಸ್ ಬಂದಾಗ ಅನ್ನೋ ರಿಪೋರ್ಟರ್ ಕಾಲ್ ಮಾಡಿ ಒಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ನಾಳೆ ಯಾರನ್ನೋ ಕೊಲೆ ಮಾಡ್ತೀನಿ ಅಂತ ಒಂದು ಇಮೇಲ್ ಬಂದಿದೆ, ಇನ್ನು ಕೇವಲ 5 ಗಂಟೆ ಮಾತ್ರ ಟೈಮ್ ಇದೆ, ಬೇಗ ಪತ್ತೆ ಹಚ್ಚಿ ಅಂತ. ಪೆಡ್ರೋ ತಕ್ಷಣ ಪ್ರೀತಮ್ಗೆ ಕಾಲ್ ಮಾಡಿ ಒಬ್ಬ ಪ್ರಿಯಕರ ತನ್ನ ಗೆಳತಿ ಮತ್ತು ಅವಳ ಗಂಡನ್ನ ಕೊಂದು ತಾನೂ ಸಾಯೋಕೆ ಹೊರಟಿದ್ದಾನೆ, ಬೇಗ ಬಾ ಅಂತ ಸಹಾಯ ಕೇಳ್ತಾನೆ. ಪ್ರೀತಮ್ ಸೈಬರ್ ಸೆಲ್ಗೆ ಬರೋಕೆ ಒಪ್ಪಿಕೊಳ್ತಾನೆ. ಪ್ರೀತಮ್ ಸೈಬರ್ ಸೆಲ್ಗೆ ಬಂದ ತಕ್ಷಣ ಪೆಡ್ರೋ ಆ ರಿಪೋರ್ಟರ್ ಜೊತೆ ಮಾತಾಡಿ ಬೆದರಿಕೆ ಬಂದಿರೋ ಆ ಇಮೇಲ್ನ ತನಗೆ ಫಾರ್ವರ್ಡ್ ಮಾಡಿಸ್ಕೊಳ್ತಾನೆ. ಪ್ರೀತಮ್ ಒಂದು ಚಾಣಾಕ್ಷ ಕೆಲಸ ಮಾಡ್ತಾನೆ. ಒಂದು ಲಿಂಕ್ ಇರೋ ಟ್ರ್ಯಾಕಿಂಗ್ ಐಡಿ ರೆಡಿ ಮಾಡಿ ಅದನ್ನ ಆ ಇಮೇಲ್ ಕಳಿಸಿದ ವ್ಯಕ್ತಿಗೆ ವಾಪಸ್ ಕಳಿಸೋಕೆ ಹೇಳ್ತಾನೆ. ಅತ್ತ ಆ ಇಮೇಲ್ ಕಳಿಸಿದ ವ್ಯಕ್ತಿ ಹೆಸರು ಕಾರ್ಲೋಸ್. ಅವನು ಒಂದು ಬಾರ್ನಲ್ಲಿ ಕೂತು ಏನಾಗೆ ಲೆಟರ್ ಬರೀತಿರ್ತಾನೆ. ನನ್ನ ಹೆಂಡತಿ ಮತ್ತು ಅವಳ ಪ್ರಿಯಕರನನ್ನ ಮುಗಿಸಿ ನಾನು ಸಾಯ್ತೀನಿ, ಒಂದು ಲಿಫಾಫೆ ಅಂದ್ರೆ ಕವರ್ನ ಹೋಟೆಲ್ ರಿಸೆಪ್ಷನ್ ನಲ್ಲಿ ಬಿಡ್ತೀನಿ ಅಂತ ಇಮೇಲ್ ಕಳಿಸ್ತಾನೆ. ಈ ರಿಸೆಪ್ಷನ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ಪೆಡ್ರೋ ಮತ್ತು ಪ್ರೀತಮ್ಗೆ ಸ್ಪಾರ್ಕ್ ಆಗುತ್ತೆ. ಇದೆಲ್ಲ ಯಾವುದೋ ಹೋಟೆಲ್ನಲ್ಲಿ ನಡೀತಿದೆ ಅಂತ ಗೆಸ್ ಮಾಡಿ ಇಬ್ರೂ ತಕ್ಷಣ ಹೋಟೆಲ್ ಕಡೆ ಹೊರಡ್ತಾರೆ. ಕಾರ್ಲೋಸ್ ಸಿಟಿನಿಂದ ಹೋಟೆಲ್ ರಿಸೆಪ್ಷನ್ಗೆ ಬಂದು ತನ್ನ ಹೆಂಡತಿ ರೇಣು ಇರೋ ರೂಮ್ ನಂಬರ್ ಕೇಳ್ತಾನೆ. ರಿಸೆಪ್ಷನಿಸ್ಟ್ ಕೊಡಲ್ಲ ಅಂದಾಗ ಪೊಲೀಸ್ ಐಡಿ ತೋರಿಸ್ತಾನೆ. ಆಗ ಅವಳು ರೂಮ್ ನಂಬರ್ 706 ಅಂತ ಹೇಳ್ತಾಳೆ. ಇತ್ತ ಪ್ರೀತಮ್ ಗಾಡಿಯಲ್ಲೇ ಕೂತು ತನ್ನ ಲ್ಯಾಪ್ಟಾಪ್ನಲ್ಲಿ ಎಲ್ಲಾ ಟ್ರೇಸ್ ಮಾಡಿ ಈ ಕಾರ್ಲೋಸ್ ಗೋವಾ ಪೊಲೀಸ್ನಲ್ಲಿ ಕೆಲಸ ಮಾಡ್ತಿದ್ದಾನೆ ಎಂದ ಅಸಲಿ ವಿಷಯ ಕಂಡು ಹಿಡಿದಿರ್ತಾನೆ. ಪೆಡ್ರೋ ಮತ್ತು ಪ್ರೀತಮ್ ಹೋಟೆಲ್ ತಲುಪಿ ಪೊಲೀಸ್ ಐಡಿ ತೋರಿಸಿ ರೂಮ್ ನಂಬರ್ ತಿಳ್ಕೊಳ್ತಾರೆ. ಆದ್ರೆ ಬ್ಯಾಡ್ ಲಕ್ ಅಂದ್ರೆ ಲಿಫ್ಟ್ ಕೆಟ್ಟು ಹೋಗಿರುತ್ತೆ. ಅದಕ್ಕೆ ಇಬ್ರೂ ಮೆಟ್ಟಿಲಲ್ಲೇ ಓಡೋಕೆ ಶುರು ಮಾಡ್ತಾರೆ. ಆದ್ರೆ ಕಾರ್ಲೋಸ್ ಅಷ್ಟರಲ್ಲಿ ರೆಡಿಯಾಗಿದ್ದ ಬೇರೆ ಲಿಫ್ಟ್ ನಲ್ಲಿ ಮೇಲಕ್ಕೆ ಹೋಗ್ಬಿಡ್ತಾನೆ. 706 ರೂಮ್ ಮುಂದೆ ಬಂದ ತಕ್ಷಣ ಕಾರ್ಲೋಸ್ ಗನ್ ತೆಗೀತಾನೆ. ಪೆಡ್ರೋ ಅವನನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ನೋಡು ಕಾರ್ಲೋಸ್, ಪೊಲೀಸ್ ಕೆಲಸದಲ್ಲಿ ಬ್ಯೂಸಿಯಾಗಿ ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಆಗಲ್ಲ, ಅದಕ್ಕೆ ಸಂಬಂಧಗಳು ಹಾಳಾಗುತ್ತೆ, ನನಗೆ ಗೊತ್ತು ಅಂತ ತನ್ನದೇ ಲೈಫ್ ಎಕ್ಸ್ಪೀರಿಯನ್ಸ್ ಇಟ್ಟುಕೊಂಡು ಒಪ್ಪಿಸೋಕೆ ನೋಡ್ತಾನೆ. ಆದ್ರೆ ಕಾರ್ಲೋಸ್ ಕೇಳಲ್ಲ. ಗುಂಡು ಹಾರಿಸಿ ಬಾಗಿಲು ಒಡೆದು ಒಳಗೆ ನುಗ್ತಾನೆ. ಒಳಗೆ ಅವನ ಹೆಂಡತಿ ಮತ್ತು ಅವಳ ಬಾಯ್ ಫ್ರೆಂಡ್ ಇರ್ತಾರೆ. ಪೆಡ್ರೋ ಹೊರಗಡೆಯಿಂದಲೇ ಗಟ್ಟಿಯಾಗಿ ಕಿರುಚುತ್ತಾ ಎಮೋಷನಲ್ ಆಗಿ ಮಾತಾಡ್ತಾನೆ. ನಿನಗೊಬ್ಬ ಮಗ ಇದ್ದಾನೆ ಕಾರ್ಲೋಸ್, ನೀನು ಹೀಗೆ ಮಾಡಿದ್ರೆ ಅವನ ಗತಿ ಏನು ಅಂತ ಕೇಳ್ತಾನೆ. ಆ ಮಗನ ಮಾತು ಕೇಳಿ ಕಾರ್ಲೋಸ್ ಫುಲ್ ಭಾವುಕನಾಗಿ ಬಿಡ್ತಾನೆ. ಹೆಂಡತಿ ಜೀವ ಉಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹೀಗೆ ಪ್ರೀತಮ್ ಮತ್ತು ಪೆಡ್ರೋ ಸೇರಿ ಈ ದೊಡ್ಡ ಡಬಲ್ ಮರ್ಡರ್ ಕೇಸ್ನ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ತಾರೆ. ಆದ್ರೆ ಪೆಡ್ರೋ ಖುಷಿಯಾಗಿ ಮನೆಗೆ ಬಂದ್ರೆ ಹೆಂಡತಿ ಸ್ಟೇಸಿ ಫುಲ್ ಗರಂ ಆಗಿರ್ತಾಳೆ. ಯಾಕಂದ್ರೆ ಇವತ್ತು ಅವರ ಮಗ ಲಿಯೋನ ಬರ್ಡೇ ಇರುತ್ತೆ. ಪೆಡ್ರೋ ಲೇಟ್ ಆಗಿ ಬಂದಿರ್ತಾನೆ. ಪೆಡ್ರೋ, ಒಂದು ದೊಡ್ಡ ಮರ್ಡರ್ ಕೇಸ್ ಇತ್ತು ಕಣೆ, ಅದಕ್ಕೆ ಲೇಟ್ ಆಯ್ತು ಅಂತ ಎಷ್ಟೇ ಸಮಜಾಯಿಷಿ ಕೊಟ್ಟರೂ ಸ್ಟೇಸಿ ಕೇಳಲ್ಲ. ಆಗ ನಮಗೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಸ್ಟೇಸಿ ಇನ್ನು ಆ ಹಳೆ ಆಘಾತದಿಂದ ಹೊರಬಂದೇ ಇಲ್ಲ. ಯಾಕಂದ್ರೆ ಅವರ ಮಗ ಲಿಯೋ ಬಹಳ ವರ್ಷಗಳ ಹಿಂದೆಯೇ ತೀರ್ಕೊಂಡಿರ್ತಾನೆ. ಆದ್ರೂ ಅವಳು ಪ್ರತಿ ವರ್ಷ ಅವನ ಬರ್ತ್ಡೇ ಮಾಡ್ತಿರ್ತಾಳೆ. ಪೆಡ್ರೋ ಜೀವನದಲ್ಲಿ ಮುಂದೆ ಸಾಗೋಣ ಸ್ಟೇಸಿ ಅಂತ ಬಲವಂತ ಮಾಡಿದಾಗ ಅವಳು ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಇಬ್ರು ಜಗಳ ಆಡೋದನ್ನ ಪ್ರೀತಮ್ ಮನೆ ಹೊರಗಡೆ ಕೂತು ಬೇಜಾರಿನಿಂದ ಕೇಳ್ತಿರ್ತಾನೆ. ಮಾರನೇ ದಿನ ಸೈಬರ್ ಸೆಲ್ನಲ್ಲಿ ಪೆಡ್ರೋಗೆ ಏನೋ ಫ್ರಸ್ಟ್ರೇಷನ್ ಆಗಿ ಸಿಟ್ಟಿನಲ್ಲಿ ಕಂಪ್ಯೂಟರ್ ಕೀಬೋರ್ಡ್ ಎಸೆದು ಆಚೆ ಹೋಗ್ಬಿಡ್ತಾನೆ. ಆಮೇಲೆ ಪ್ರೀತಮ್ಗೆ ಕಾಲ್ ಮಾಡಿ ಏನೋ ಇದು ಕೀಬೋರ್ಡ್ ಬಟನ್ಗಳನ್ನ ಸರಿಯಾಗಿ ಆರ್ಡರ್ ಅಲ್ಲೇ ಜೋಡಿಸಿಲ್ಲ, ಎ ಆದ್ಮೇಲೆ ಬಿ ಇಲ್ಲ, ಕ್ಯೂ ಆದ್ಮೇಲೆ ಡಬ್ಲ್ಯೂ ಇದೆ ಅಂತ ರೇಗ್ತಾನೆ. ಇಬ್ಬರೂ ಮಾರ್ಕೆಟ್ನಲ್ಲಿ ಮೀಟ್ ಆದಾಗ ಪ್ರೀತಮ್ ನಗುತ್ತಾ ಅದು ಕ್ವರ್ಟಿ ಲೇಔಟ್ ಕಂಪ್ಯೂಟರ್ ಕೀಬೋರ್ಡ್ ಹಾಗೆ ಇರೋದು ಅಂತ ಡೀಟೇಲ್ ಆಗಿ ವಿವರಿಸ್ತಾನೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ರೆಗ್ಗಿ ಕಾಲ್ ಮಾಡಿ ಒಂದು ಗುಡ್ ನ್ಯೂಸ್ ಕೊಡ್ತಾನೆ. ಸಾರ್, ಪ್ರೀತಮ್ ಅವರ ಅಜ್ಜ ಕಳ್ಕೊಂಡಿದ್ದ ಆ ಟೇಪ್ ರೆಕಾರ್ಡರ್ ಸಿಕ್ಕಿದೆ ಅಂತ. ಆದ್ರೆ ಇಬ್ರೂ ಖುಷಿಯಿಂದ ಸ್ಟೇಷನ್ಗೆ ಬಂದಾಗ ಗೊತ್ತಾಗುತ್ತೆ ಆ ಟೇಪ್ ರೆಕಾರ್ಡರ್ ಒಳಗಿದ್ದ ಅಜ್ಜಿಯ ಧ್ವನಿಯ ಹಳೆ ಕ್ಯಾಸೆಟ್ ಮಾತ್ರ ಮಾಯ ಆಗಿದೆ ಅಂತ. ಪೆಡ್ರೋ ಬೇಜಾರಾಗಿ ಆ ಕ್ಯಾಸೆಟ್ ಎಲ್ಲಿದೆ ಅಂತ ಹುಡುಕೋಕೆ ರೆಗ್ಗಿಗೆ ಮತ್ತೆ ಆರ್ಡರ್ ಮಾಡ್ತಾನೆ.
ಅಷ್ಟರಲ್ಲೇ ಟಿವಿಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಅದೇ ಮಿನಿಸ್ಟರ್ ಮಗ ವಿನ್ನಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಸೈಬರ್ ಸೆಲ್ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಪೆಡ್ರೋಗೆ ತಕ್ಷಣ ಮಿನಿಸ್ಟರ್ ಕಡೆಯಿಂದ ಬುಲಾವ್ ಬರುತ್ತೆ. ಮಿನಿಸ್ಟರ್ ಪೆಡ್ರೋ ಮುಖ ನೋಡಿದ ತಕ್ಷಣ ಹಳೆ ನೆನಪಾಗಿ ಇನ್ನು ಸಿಟ್ಟಾಗ್ತಾನೆ. ಆದ್ರೆ ಪೆಡ್ರೋ ಸೀನಿಯರ್ ಆಫೀಸರ್ ಮಿನಿಸ್ಟರ್ನ ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲೇ ಕಿಡ್ನಾಪರ್ ಕಾಲ್ ಮಾಡಿ 5 ಕೋಟಿ ರೂಪಾಯಿ ರೆಡಿ ಮಾಡಿ ಇಟ್ಕೋ, ಇಲ್ಲಾಂದ್ರೆ ನಿನ್ನ ಮಗ ವಿನ್ನಿನ ಮುಗಿಸಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿ ಕೇವಲ 1 ದಿನದ ಗಡುವು ಕೊಡ್ತಾನೆ. ಪೆಡ್ರೋ ತಕ್ಷಣ ಆ ಕಿಡ್ನಾಪರ್ ಕಾಲ್ ಮಾಡಿದ ನಂಬರ್ನ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಒಂದು ಅಡ್ರೆಸ್ ಪತ್ತೆ ಹಚ್ಚಿ ಕಾನ್ಸ್ಟೇಬಲ್ ರೆಗ್ಗಿನ ಅಲ್ಲಿಗೆ ಕಳಿಸ್ತಾನೆ. ಆದ್ರೆ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ಆ ನಂಬರ್ ಯಾರೋ ಸತ್ತು ಹೋಗಿರೋ ಮಹಿಳೆಯ ನಕಲಿ ಆಧಾರ್ ಕಾರ್ಡ್ ಬಳಸಿ ತಗೊಂಡಿರೋ ಸಿಮ್ ಕಾರ್ಡ್ ಅಂತ. ಇದರಿಂದ ಮಿನಿಸ್ಟರ್ ಮುಂದೆ ಪೆಡ್ರೋ ಮರ್ಯಾದೆ ಹರಾಜಾಗುತ್ತೆ. ಮಿನಿಸ್ಟರ್ ಫುಲ್ ಗರಂ ಆಗಿ ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ಇಲ್ಲಿಂದ ತೊಲಗು ಅಂತ ಪೆಡ್ರೋನ ಓಡಿಸಿ ಬಿಡ್ತಾನೆ. ಹೋಗುವಾಗ ಪೆಡ್ರೋ ಒಂದು ಕೆಲಸ ಪೆಡ್ರೋ ಹೊರಗೆ ಬಂದ ಸ್ವಲ್ಪ ಹೊತ್ತಿಗೆ ಮಿನಿಸ್ಟರ್ ಸೆಕ್ರೆಟರಿ ಓಡೋಡಿ ಬಂದು ಪೆಡ್ರೋಗೆ, ಸಾರಿ ಸಾರ್, ಮಿನಿಸ್ಟರ್ ಸಿಟಿನಲ್ಲಿ ಹಾಗೆ ಅಂದ್ರು, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವು ಮತ್ತು ಆ ಸೈಬರ್ ಜೀನಿಯಸ್ ಇಬ್ಬರು ಸೇರಿ ಈ ಕೇಸ್ನಲ್ಲಿ ಕೆಲಸ ಮಾಡಿ ನನ್ನ ಮಗನ್ನ ಬದುಕಿಸಿಕೊಡಿ ಅಂತ ಕರೀತಾನೆ. ಪೆಡ್ರೋ ಪ್ರೀತಂನ ಕರ್ಕೊಂಡು ಮಿನಿಸ್ಟರ್ ಮನೆಗೆ ಹೋಗ್ತಾನೆ. ಮಿನಿಸ್ಟರ್ ಸೆಕ್ರೆಟರಿ ಪ್ರೀತಂನ ನೋಡಿದ ತಕ್ಷಣ ಗುರುತಿಸಿ, ಇವನು ನಮಗೆ ವ್ಯಾಕ್ಯೂಮ್ ಕ್ಲೀನರ್ ಮಾರ್ತಾನಲ್ಲ ಆ ಸೇಲ್ಸ್ ಮ್ಯಾನ್ ಅಲ್ವಾ ಅಂತ ಕೇಳ್ತಾನೆ. ಅಷ್ಟರಲ್ಲೇ ಕಿಡ್ನಾಪರ್ ಕರೆ ಬರುತ್ತೆ. ಈ ಬಾರಿ ಪೆಡ್ರೋ ಫೋನ್ ಎತ್ಕೊಂಡು ಉದ್ದೇಶಪೂರ್ವಕವಾಗಿಯೇ ಕಿಡ್ನಾಪರ್ ಜೊತೆ ಜಾಸ್ತಿ ಹೊತ್ತು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಪ್ರೀತಂಗೆ ಆ ಕರೆಯ ನಂಬರ್ ಟ್ರೇಸ್ ಮಾಡೋಕೆ ಟೈಮ್ ಸಿಗಲಿ ಅಂತ. ಆದ್ರೆ ಪ್ರೀತಂ ನಗುತ್ತಾ ಹೇಳ್ತಾನೆ, ಸಾರ್, ಈಗಿನ ಕಾಲದಲ್ಲಿ ಫೋನ್ ನಂಬರ್ ಸಿಕ್ಕ ತಕ್ಷಣ ಲೊಕೇಶನ್ ಸಿಗುತ್ತೆ, ಸುಮ್ಮನೆ ಜಾಸ್ತಿ ಮಾತಾಡೋ ಅಗತ್ಯನೇ ಇರಲಿಲ್ಲ ಅಂತ. ಪ್ರೀತಂ ಲೊಕೇಶನ್ ಟ್ರೇಸ್ ಮಾಡಿದಾಗ ಕಿಡ್ನಾಪರ್ ಇರೋ ಅದೇ ಏರಿಯಾದಲ್ಲಿ ಇನ್ನೊಂದು ನಂಬರ್ ಕೂಡ ಆಕ್ಟಿವ್ ಆಗಿರೋದು ಸಿಗುತ್ತೆ. ಅದು ಆ ಕಿಡ್ನಾಪರ್ನ ಪರ್ಸನಲ್ ನಂಬರ್ ಇರಬಹುದು ಅಂತ ಗೆಸ್ ಮಾಡಿ ಅವರಿಬ್ಬರು ಆ ನಂಬರ್ನ ಫಾಲೋ ಮಾಡ್ತಾರೆ. ಕಾನ್ಸ್ಟೇಬಲ್ ರೆಗ್ಗಿ ಆ ಜಾಗದ ಸುತ್ತಮುತ್ತ ವಿಚಾರಿಸಿದಾಗ ಆ ವ್ಯಕ್ತಿ ಅಂಗಡಿಯಲ್ಲಿ ಹಾಲು ಮತ್ತು ಬಿಯರ್ ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಪೆಡ್ರೋ ತಕ್ಷಣ ತಲೆ ಓಡಿಸಿ ಹಾಲು ಮಗುವಿಗೆ, ಬಿಯರ್ ತನಗೆ ಅಂತ ಊಹಿಸ್ತಾನೆ. ಅಷ್ಟೇ ಅಲ್ಲ, ಆ ವ್ಯಕ್ತಿ ಸಂಜೆ 4ರಿಂದ 30ಕ್ಕೆ ಕರೆಕ್ಟಾಗಿ ಮಾರ್ಕೆಟ್ಗೆ ಬರ್ತಾನೆ ಅನ್ನೋ ವಿಷಯನೂ ಪತ್ತೆ ಮಾಡ್ತಾರೆ. ಆದ್ರೆ ಪ್ರೀತಂಗೆ ಈ ಇಡೀ ಆಟದಲ್ಲಿ ಇನ್ಯಾರೋ ಒಳಗಿನವರ ಕೈವಾಡ ಇದೆ ಅನ್ನೋ ದೊಡ್ಡ ಸಂಶಯ ಬರುತ್ತೆ. ಅವನ ಅನುಮಾನ ನೇರವಾಗಿ ವಿನ್ನಿಯ ಅಮ್ಮ ಅಂದರೆ ಮಿನಿಸ್ಟರ್ ಹೆಂಡತಿ ಶ್ರದ್ಧಾ ಮೇಲೆ ಹೋಗುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ 10ರಿಂದ 15 ಪೋಸ್ಟ್ ಹಾಕೋ ಈ ಶ್ರದ್ಧಾ ಕಳೆದ 9 ದಿನದಿಂದ ಒಂದು ಪೋಸ್ಟ್ ಹಾಕಿಲ್ಲ ಅನ್ನೋದನ್ನ ಪ್ರೀತಂ ನೋಟ್ ಮಾಡಿರ್ತಾನೆ. ನಲ್ಲಿ ಶ್ರದ್ಧಾ ತನ್ನ ಎಐ ಅಸಿಸ್ಟೆಂಟ್ ಅಲೆಕ್ಸಾ ಜೊತೆ ಮಾತಾಡ್ತಿರೋದನ್ನ ನೋಡಿ ಪ್ರೀತಂ ತನ್ನ ಬುದ್ಧಿವಂತಿಕೆಯಿಂದ ಅವಳ ಐಡಿ ಪಾಸ್ವರ್ಡ್ ಬಳಸಿ ಅಲೆಕ್ಸಾವನ್ನು ಹ್ಯಾಕ್ ಮಾಡ್ತಾನೆ. ಅಲ್ಲಿ ಒಂದು ಹಳೆ ಆಡಿಯೋ ಕ್ಲಿಪ್ ಸಿಗುತ್ತೆ. ಅದರಲ್ಲಿ ಶ್ರದ್ಧಾ ರೆಸಾರ್ಟ್ಗೆ ಬಸ್ ಹೇಗೆ ಹಿಡಿಬೇಕು ಅಂತ ಕೇಳಿರ್ತಾಳೆ. ಮಿನಿಸ್ಟರ್ ಹೆಂಡತಿ ಕಾರ್ ಬಿಟ್ಟು ಬಸ್ನಲ್ಲಿ ಯಾಕೆ ಟ್ರಾವೆಲ್ ಮಾಡ್ತಾಳೆ ಅಂತ ಪೆಡ್ರೋಗೆ ದೊಡ್ಡ ಡೌಟ್ ಬರುತ್ತೆ. ಶ್ರದ್ಧಾ ಅವರ ಡ್ರೈವರ್ ಹತ್ರ ವಿಚಾರಿಸಿದಾಗ ಅವನು, ನಾನು ಮೇಡಂ ಅವರನ್ನ ಒಂದು ಮಾಲ್ಗೆ ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಪ್ರೀತಂ ಡ್ರೈವರ್ನ ಫೋನ್ ಲೊಕೇಶನ್ ಹಿಸ್ಟರಿ ಚೆಕ್ ಮಾಡಿ ಶ್ರದ್ಧಾ ಸುಮಾರು 4 ಗಂಟೆಗಳ ಕಾಲ ಆ ಮಾಲ್ನಲ್ಲೇ ಇದ್ಲು ಅಂತ ಪತ್ತೆ ಹಚ್ಚುತ್ತಾನೆ. ಮಾಲ್ನ ಹಿಂಭಾಗ ಇರೋ ಬಸ್ ಸ್ಟಾಪ್ನಿಂದ ಅವಳು ಅಗುಂಡ ರೆಸಾರ್ಟ್ಗೆ ಹೋಗಿದ್ದಾಳೆ ಅಂತ ಇಬ್ಬರು ಗ್ರಹಿಸ್ತಾರೆ. ಅಲ್ಲಿನ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದಾಗ ಅಸಲಿ ಕಥೆ ಬಯಲಾಗುತ್ತೆ. ಶ್ರದ್ಧಾ ಆ ಕಿಡ್ನಾಪರ್ ಜೊತೆ ಅಫೇರ್ನಲ್ಲಿ ಇರೋದು ಮತ್ತು ಇಬ್ಬರೂ ಜೊತೆಯಾಗಿ ಒಂದು ರೂಮ್ಗೆ ಹೋಗೋದು ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಇದಾದ್ಮೇಲೆ ಪ್ರೀತಂ ಮತ್ತು ಪೆಡ್ರೋ ದೂರದಿಂದ ಕಿಡ್ನಾಪರ್ ಇರೋ ಮನೆನ ಗುರುತಿಸ್ತಾರೆ. ರೆಗ್ಗಿ ಆ ಮನೆಯ ಮೇಲೆ ಕಣ್ಣಿಟ್ಟಿರ್ತಾನೆ. ಕಿಡ್ನಾಪರ್ ಮನೆಯಿಂದ ಹೊರಗೆ ಹೋದ ತಕ್ಷಣ ಕಾನ್ಸ್ಟೇಬಲ್ಗಳು ಇಡೀ ಮನೆ ಸರ್ಚ್ ಮಾಡೋಕೆ ರೆಡಿ ಆಗ್ತಾರೆ. ಪೆಡ್ರೋ ಕಿಟಕಿಯಿಂದ ಒಳಗೆ ನುಗ್ತಾನೆ. ಆದ್ರೆ ಬ್ಯಾಡ್ ಲಕ್, ವಿನ್ನಿ ಅಲ್ಲಿ ಎಲ್ಲೂ ಸಿಗಲ್ಲ. ಆದ್ರೆ ಪೆಡ್ರೋಗೆ ಕಿಡ್ನಾಪರ್ ಕೋಣೆಯಲ್ಲಿ ಶ್ರದ್ಧಾ ಮತ್ತು ಆ ಕಿಡ್ನಾಪರ್ ಜೊತೆಯಾಗಿ ಇರೋ ಫೋಟೋ ಸಿಗುತ್ತೆ. ಪೆಡ್ರೋ ತಕ್ಷಣ ತನ್ನ ಫೋನ್ನಲ್ಲಿ ಅದನ್ನ ಫೋಟೋ ತಗೋತಾನೆ. ಅಷ್ಟರಲ್ಲೇ ಕಿಡ್ನಾಪರ್ ವಾಪಸ್ ಬರ್ತಿದ್ದಾನೆ ಅಂತ ಗೊತ್ತಾಗಿ ಪೆಡ್ರೋ ಬಾಲ್ಕನಿಯಿಂದ ಕೆಳಗೆ ಹಾರಿ ಅಲ್ಲಿಂದ ಹೇಗೋ ತಪ್ಪಿಸ್ಕೊಳ್ತಾನೆ. ಮನೆಗೆ ಬಂದು ಪೆಡ್ರೋ ಈ ವಿಷಯ ಹೇಳಿದಾಗ ಮಿನಿಸ್ಟರ್ ಫುಲ್ ಸಿಟ್ಟಾಗ್ತಾನೆ. ಆದ್ರೆ ಅಲ್ಲೇ ಇದ್ದ ಡೈಜಿ ಮಿನಿಸ್ಟರ್ನ ಸಮಾಧಾನ ಮಾಡ್ತಾನೆ. ನಾವು ಕಿಡ್ನಾಪರ್ ಮೇಲೆ ಈಗಲೇ ಫೋರ್ಸ್ ಯೂಸ್ ಮಾಡಿದ್ರೆ ಅವನ ಬೇರೆ ಸಂಗಡಿಗರು ಅಲರ್ಟ್ ಆಗ್ತಾರೆ, ಆಗ ಮಗು ವಿನ್ನಿಗೆ ಅಪಾಯ ಆಗಬಹುದು ಅಂತ ಸಮಜಾಯಿಷಿ ಕೊಡ್ತಾರೆ. ಪೆಡ್ರೋ ನೇರವಾಗಿ ಶ್ರದ್ಧಾ ಹತ್ರ ಹೋಗಿ, ನಿಮ್ಮದೇ ಮಗುನ ನೀವ್ಯಾಕೆ ಕಿಡ್ನಾಪ್ ಮಾಡಿಸಿದ್ರಿ ಅಂತ ಮುಖಾಮುಖಿ ಕೇಳ್ತಾನೆ. ಆ ಕಳ್ಳನ ಜೊತೆ ಇರೋ ಫೋಟೋ ತೋರಿಸಿದಾಗ ಶ್ರದ್ಧಾ ಹೆದರಿ ಎಲ್ಲಾ ಸತ್ಯ ಒಪ್ಕೊಳ್ತಾಳೆ. ಆ ಕಿಡ್ನಾಪರ್ ಮೊದಲು ನನ್ನ ಬಾಯ್ ಫ್ರೆಂಡ್ ಆಗಿದ್ದ,
ಈಗ ಈ ಫೋಟೋಗಳನ್ನ ತೋರಿಸಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳ್ತಾಳೆ. ಆಗ ಫ್ಲಾಶ್ ಬ್ಯಾಕ್ ನಲ್ಲಿ ಅಸಲಿ ವಿಷಯ ಗೊತ್ತಾಗುತ್ತೆ. ಆ ಕಿಡ್ನಾಪರ್ಗೆ ದೊಡ್ಡ ಮೊತ್ತದ ಸಾಲ ಇರುತ್ತೆ. ಅದಕ್ಕೆ ಅವನು ಶ್ರದ್ಧಾಗೆ ನಿಮ್ಮ ಮಗುನ ಕಿಡ್ನಾಪ್ ಮಾಡಿಸಿ ನಿಮ್ಮ ಗಂಡನಿಂದ 5 ಕೋಟಿ ರೂಪಾಯಿ ಪಡ್ಕೊಳ್ಳೋಣ ಅನ್ನೋ ಐಡಿಯಾ ಕೊಟ್ಟಿರ್ತಾನೆ. ಆದ್ರೆ ಶ್ರದ್ಧಾ ಅದಕ್ಕೆ ಒಪ್ಪಿರಲ್ಲ. ಆದರೆ ಅವಳು ಮನೆಗೆ ಹೋದಾಗ ಆಗಲೇ ವಿನ್ನಿ ಮಿಸ್ಸಿಂಗ್ ಆಗಿರ್ತಾನೆ. ಶ್ರದ್ಧಾ ಪೆಡ್ರೋಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾಳೆ. ಆ ಕಿಡ್ನಾಪರ್ ತನ್ನ ಹಿಂದೆ ಯಾರೋ ಒಬ್ಬ ಜೀನಿಯಸ್ ಹ್ಯಾಕರ್ ಇದ್ದಾನೆ ಅಂತ ಮಾತಾಡ್ತಿದ್ದ. ಆದ್ರೆ ಆ ಹ್ಯಾಕರ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾಳೆ. ಮುಂದಿನ ಸೀನ್ ನಲ್ಲಿ ಆ ಅಸಲಿ ಹ್ಯಾಕರ್ ಒಂದು ರೆಸಾರ್ಟ್ ನಲ್ಲಿ ಆರಾಮಾಗಿ ಕೂತು ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡ್ತಿರೋದನ್ನ ತೋರಿಸ್ತಾರೆ. ಅವನು ತನೇಜಾ ಅನ್ನೋ ಒಬ್ಬ ದೊಡ್ಡ ವ್ಯಕ್ತಿಯ ಇಮೇಲ್ ಐಡಿಗೆ ಹೋಗಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ತನೇಜಾ ಬಂದಾಗ ಹ್ಯಾಕರ್ ನನ್ನ ಫೋನ್ ಡೆಡ್ ಆಗಿದೆ, ಅರ್ಜೆಂಟ್ ಕಾಲ್ ಮಾಡಬೇಕು ಅಂತ ನಾಟಕ ಆಡಿ ಅವನ ಫೋನ್ ಪಡ್ಕೊಳ್ತಾನೆ. ತನೇಜಾ ಫೋನ್ಗೆ ಬಂದ ಒಟಿಪಿ ನೋಡ್ಕೊಂಡು ತಕ್ಷಣ ಆ ಮೆಸೇಜ್ ಲಿಸ್ಟ್ ನಿಂದ ಒಟಿಪಿನ ಡಿಲೀಟ್ ಮಾಡಿ ಫೋನ್ ವಾಪಸ್ ಕೊಡ್ತಾನೆ. ಆ ಒಟಿಪಿ ಬಳಸಿ ತನೇಜಾ ಇಮೇಲ್ ಖಾತೆಯನ್ನ ಹ್ಯಾಕ್ ಮಾಡ್ತಾನೆ. ಆಮೇಲೆ ಇನ್ಯಾರಿಗೋ ಫೋನ್ ಮಾಡಿ ತನೇಜಾ ಇಮೇಲ್ ಈಗ ಪೂರ್ತಿ ನನ್ನ ಕಂಟ್ರೋಲ್ನಲ್ಲಿದೆ ಅಂತ ನಗುತ್ತಾ ಹೇಳ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ.